ಬಿಳಿ ಕೂದಲು ನನಗೆ ಮೊದಲಿಂದಾನು ಸುಮಾರು ಇದ್ವು, ಬಟ್ ಅದು ಜಾಸ್ತಿ ಆಗ್ತಿರಲಿಲ್ಲ. ಯಾಕಂದರೆ ನಾನು ಮನೆಯಲ್ಲೇ ಈ ಒಂದು ಕಲೋಂಜಿ ಸೀಡ್ಸು ಹೇರ್ ಆಯಿಲ್, ಆನಿಯನ್ ಹೇರ್ ಮಾಸ್ಕ್ ಮತ್ತು ಆಮ್ಲಾದು ಹೇರ್ ಆಯಿಲ್, ಸುಮಾರು ಆಯುರ್ವೇದಿಕ್ ಹೇರ್ ಆಯಿಲ್ ಎಲ್ಲ ನಾನು ಮನೆಯಲ್ಲೇ ಯೂಸ್ ಮಾಡ್ತಾಯಿದ್ದೆ ತಯಾರಿಸಿ. ಅದು ನೀವು ನನ್ನ ಸುಮಾರು ವೀಡಿಯೋಸಲ್ಲಿ ನೋಡಿರ್ತೀರ. ಸಡನ್ನಾಗಿ 6 ತಿಂಗಳಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದಾಗಿ ಜಾಲೈನ್ ಆ್ಯಕ್ನಿ ಅಂದರೆ ಪಿಂಪಲ್ಸ್ ಜಾಸ್ತಿ ಆಯಿತು. ಆಮೇಲೆ ಹೇರ್ ಫಾಲ್ ಸಮಸ್ಯೆ ಕೂಡ ಜಾಸ್ತಿ ಆಯಿತು. ಇದ್ರ ಜೊತೆಗೆ ಗ್ರೇ ಹೇರ್, ಪ್ರಿಮೆಚ್ಯೂರ್ ಗ್ರೇ ಹೇರ್ ಕೂಡ ಜಾಸ್ತಿ ಆಯಿತು. ಇಟ್ ಕೇಮ್ ಟು ಅ ಪಾಯಿಂಟ್ ವೇರ್ ನಾನು ಅದನ್ನು ಜಾಸ್ತಿ ಇನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಆಗಲ್ಲ. ಹೇಗೆ ಹೇರ್ ಸ್ಟೈಲ್ ಮಾಡಿದ್ರು ಅದು ಕಾಣಿಸೋದು. ಸೊ ಈ ಪಾಯಿಂಟಲ್ಲಿ ನಾನು ಸ್ವಲ್ಪ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನದ್ರ ಬಗ್ಗೆ, ಕೂದಲು ನ್ಯಾಚುರಲ್ ಆಗಿ ಬ್ಲ್ಯಾಕಾಗಿ ಹೇಗೆ ಮಾಡೋದು ಅಂತ. ಯಾಕಂದರೆ ನನಗೆ ಯಾವುದೇ ಒಂದು ಕೆಮಿಕಲ್ ಟ್ರೀಟೆಡ್ ಹೇರು ಮತ್ತು ಕೆಮಿಕಲ್ ಹೇರ್ ಡೈಸ್ ಏನೂ ಇಷ್ಟ ಇಲ್ಲ. ಇವತ್ತಿನವರೆಗೂ ನಾನು ಯಾವುದೇ ಒಂದು ಕೆಮಿಕಲ್ ಟ್ರೀಟ್ಮೆಂಟ್ಸ್ ಏನಂದರೆ ಏನೂ ಮಾಡಿಸ್ಕೊಂಡಿಲ್ಲ. ಸೊ ಈ ಒಂದು ಪ್ರೋಸೆಸ್ಸಲ್ಲಿ ನನಗೆ ಸಿಕ್ಕಿದ ಆನ್ಸರ್ ಒಂದೇ, ಹೆನ್ನಾ ಅಂದರೆ ಮೆಹಂದಿ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಹಳೆ ಕಾಲದಿಂದನೂ ಈ ಒಂದು ಪ್ರಾಕ್ಟೀಸ್ ಇದೆ. ಈಗಲೂ ಕೂಡ ಅಷ್ಟೇ. ಹೆನ್ನಾ ಬರೀ ನಮ್ಮ ಕೂದಲನ್ನ ಬ್ಲ್ಯಾಕ್ ಮಾಡೋದಕ್ಕಲ್ಲ, ನಮ್ಮ ಕೂದಲನ್ನ ಹೆಲ್ದಿಯಾಗಿ ಸ್ಟ್ರಾಂಗಾಗಿ ಮಾಡೋದು ಕೂಡ ಯೂಸ್ ಮಾಡ್ತೀವಿ. ಒಂದು ವಿಷಯ ನಿಮ್ಮೆಲ್ರಿಗೂ ಇಲ್ಲಿ ನಾನು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ ಈ ವಿಡಿಯೋನಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ತೋರಿಸಿದ್ರು ಅದು ಸ್ಪಾನ್ಸರ್ಡ್ ವಿಡಿಯೋ ಅಲ್ವೇ ಅಲ್ಲ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಸೊ ಈಗ ನಾನು ಆರ್ಗ್ಯಾನಿಕ್ ಹೇರ್ ಕಲರ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಹೆನ್ನಾ ಆ್ಯಂಡ್ ಇಂಡಿಗೋ ಅಂತ ಗೊತ್ತಾಯಿತು. ಇದನ್ನೇ ಯೂಸ್ ಮಾಡಬೇಕು ಅಂತ ಕೂಡ ಗೊತ್ತಾಯಿತು. ಈಗ ಹೆನ್ನಾ ಮತ್ತು ಇಂಡಿಗೋ ಪೌಡರ್ಸ್ನ ನಾನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಸಿಯಾಗಿ ಸಿಗಬೇಕು, ಅಫೋರ್ಡಬಲ್ ಆಗಿರಬೇಕು ಅಂತ ಹುಡುಕ್ತಿದ್ದಾಗ ಒಂದು 2-3 ಬ್ರ್ಯಾಂಡ್ ಸಿಕ್ತು. ಅದರಲ್ಲಿ ನಾನು ಫಸ್ಟು ಈ ಬ್ರ್ಯಾಂಡಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಐ ಸ್ಟಾರ್ಟೆಡ್ ವಿತ್ ದಿಸ್. ಇದು ಅಟ್ಟಾರ್ ಆಯುರ್ವೇದ ಅಂತ ಇದರ ಬ್ರ್ಯಾಂಡ್ ಹೆಸರು. ಹೆನ್ನಾ ಪೌಡರ್ ಇದೆ, ಇಂಡಿಗೋ ಪೌಡರ್ ಇದೆ. ಸೊ ಇದನ್ನು ನಾನು ಇವಾಗ ಹೇಗೆ ಯೂಸ್ ಮಾಡಿದೆ ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ಇವತ್ತು ನಾನು ಹೆನ್ನಾ ಮಾಸ್ಕ್ ಹಾಕ್ಕೊಳ್ತೀನಿ. ಅಂದರೆ ಇವತ್ತು ಬೆಳಿಗ್ಗೆ, ಅಂದರೆ ಹಿಂದಿನ ದಿನ ನೈಟೇ ಹೆನ್ನಾ ಪ್ಯಾಕ್ನ ನಾವು ರೆಡಿ ಮಾಡಿ ಇಡಬೇಕು. ಅದಕ್ಕೆ ನೀರನ್ನು ಒಂದು ಕಡೆ ಕಾಯೋಕ್ಕಿಡಿ. ಈಗ ಹೆನ್ನಾ ಪೌಡರ್ನ ತೊಗೋಬೇಕು. ಹೆನ್ನಾ ಪೌಡರ್ ಇಟ್ಸ್ 100% ನ್ಯಾಚುರಲ್. ಯಾಕಂದರೆ ಇದು ಮೆಹಂದಿಯ ಎಲೆಗಳು, ಇದನ್ನು ಒಣಗಿಸಿ ಪುಡಿ ಮಾಡಿ ಮಾಡುವಂಥದ್ದು. ಸೊ ಈಗ ಒಂದು ಬೌಲ್ ತೊಗೊಳ್ಳಿ. ಅದರಲ್ಲಿ ನಿಮ್ಗೆ ಎಷ್ಟು ಬೇಕಷ್ಟು ಹೆನ್ನಾ ಪೌಡರ್ನ ತೊಗೊಳ್ಳಿ. ನನಗೆ ಉದ್ದ ಕೂದಲಿರೋದ್ರಿಂದ ಒಂದು 4ರಿಂದ 5 ಸ್ಪೂನ್ ಬೇಕಾಗತ್ತೆ. ಸೊ ನಿಮಗೆ ಉದ್ದ ಇದೆಯಾ, ಕಡಿಮೆ ಇದೆಯಾ, ಶಾರ್ಟ್ ಆಗಿದೆಯಾ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ. ಸೊ ಈಗ ಇದಕ್ಕೆ ಬಿಸಿ ಬಿಸಿಯಾಗಿ ಕುದಿಸಿರುವಂಥ ನೀರನ್ನು ಹಾಕಿ. ನೀರು ಫುಲ್ ಕುದೀತಾ ಇರಬೇಕು. ಅಷ್ಟು ಬಿಸಿ ನೀರನ್ನು ಇದರಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಬನ್ನಿ, ಮಿಕ್ಸ್ ಮಾಡ್ತಾ ಬನ್ನಿ. ಫೈನಲ್ ಆಗಿ ಮಿಕ್ಸರ್ ಹೇಗಿರಬೇಕಂದ್ರೆ ಒಂದು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇರಬೇಕು. ಪ್ಯಾನ್ ಕೇಕ್ ಬ್ಯಾಟರ್ ಅಂತೀವಿ ನೋಡಿ, ಆ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಸ್ಮೂತಾಗಿರಬೇಕು. ಅಕಸ್ಮಾತ್ ಗಂಟಿದ್ರು ನೋ ಪ್ರಾಬ್ಲಮ್, ಯಾಕಂದರೆ ಬೆಳಗ್ಗೆ ಅದು ನೀಟಾಗೆಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ನೋ ವರೀಸ್ ಅಬೌಟ್ ದ್ಯಾಟ್. ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ ಬೆಳಗ್ಗೆವರೆಗೂ. ಈಗ ಇದನ್ನು ನೀವು ಬೆಳಗ್ಗೆ ಓಪನ್ ಮಾಡಿ ನೋಡಿದಾಗ ಡೈ ರಿಲೀಸ್ ಆಗಿರುತ್ತೆ. ಡೈ ರಿಲೀಸ್ ಆಗಿರೋದಂದ್ರೇನು, ಇದರಲ್ಲಿರುವಂಥ ಕಲರು ಬಿಟ್ಕೊಂಡಿರುತ್ತೆ, ನೀವು ನೋಡ್ಬೋದು. ಇದನ್ನು ನೀವು ಮಿಕ್ಸ್ ಮಾಡಬೇಕು ಬಿಫೋರ್ ಅಪ್ಲೈಯಿಂಗ್. ಆ್ಯಂಡ್ ಏನೇ ಒಂದು ಗಂಟಿರುತ್ತೆ ನೋಡಿ, ಅದೆಲ್ಲ ಸ್ಮೂತ್ ಆಗಿಬಿಟ್ಟಿರುತ್ತೆ. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈಗ ನೀವು ಇವತ್ತು ಹೆನ್ನಾ ಪ್ಯಾಕ್ ಹಾಕ್ತೀರಾ ಅಂದರೆ ಹಿಂದಿನ ದಿನಾನೇ ಎಣ್ಣೆ ಹಚ್ಚಿ ತಲೆಗೆ ಸ್ನಾನ ಮಾಡ್ಕೊಂಡಿರಿ. ಯಾಕಂದರೆ ಹೆನ್ನಾ ಇಂಡಿಗೋ ಪ್ಯಾಕ್ ಹಾಕಿದ್ಮೇಲೆ 2 ದಿನ ತಲೆಗೆ ಸ್ನಾನ ಮಾಡೋಗಿಲ್ಲ. ಅದು ಏನು ಪ್ರೋಸೆಸ್ ಇದೆ ಹೇಳ್ತೀನಿ ನೋಡಿ. ಸೊ ಹೇಗೆ ಈಸಿಯಾಗಿ ಅಪ್ಲೈ ಮಾಡೋದಂದರೆ, ಕ್ರೌನ್ ಏರಿಯಾಯಿಂದ ಹಿಂದೆ ಒಂದು ಸ್ವಲ್ಪ ಪಾರ್ಟಿಷನ್ ತೊಗೊಂಡು ಫುಲ್ ಕೋಟಿಂಗ್ ಮಾಡಿ. ಯಾಕಂದರೆ ರೂಟ್ಸಿಂದಾನೇ ಬಿಳಿ ಕೂದಲು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗೋದಲ್ವಾ. ಸೊ ತುಂಬ ಜನಕ್ಕೆ, ಆ್ಯಂಡ್ ನನಗೂ ಕೂಡ ಅಷ್ಟೇ, ರೂಟ್ಸಲ್ಲೇ ಜಾಸ್ತಿ ಬಿಳಿ ಕೂದಲಿರೋದು. ಸೊ ಸ್ಟಾರ್ಟಿಂಗ್ ಫ್ರಮ್ ದ ರೂಟ್ಸ್ ಚೆನ್ನಾಗಿ ರೂಟಲ್ಲಿ ಮುಂದೆ ಹಿಂದೆ ಎಲ್ಲ ಪ್ಯಾಕ್ ಮಾಡಿ, ಆಮೇಲೆ ಉದ್ದ ಕೂದಲಕ್ಕೂ ನೀವು ಫುಲ್ಲಾಗಿ ಕೋಟಿಂಗ್ ಮಾಡಿ ಆಮೇಲೆ ಗಂಟು ಹಾಕ್ಕೊಳ್ಳಿ. ಆಮೇಲೆ ಇನ್ನೂ ಸ್ವಲ್ಪ ಪಾರ್ಟಿಷನ್ ತೊಗೊಳ್ತಾ ಗಂಟನ್ನು ಸುತ್ತುತ್ತಾ ಬನ್ನಿ. ಸೊ ವಿಡಿಯೋನಲ್ಲಿ ನೀವು ನೋಡ್ತಿದ್ದೀರಾ ಹೇಗೆ ಅಪ್ಲೈ ಮಾಡ್ತಿದ್ದೀನಿ ಅಂತ. ನಾನು ಆ್ಯಕ್ಚುಲಿ ಸುಮಾರು ಹೇರ್ ಪ್ಯಾಕ್ ಎಲ್ಲ ಮನೆಯಲ್ಲಿ ಹಾಕ್ಕೊಳ್ತಾನೆ ಇರ್ತೀನಿ. ಸೊ ಐ ಡೋಂಟ್ ಫೈಂಡ್ ಮಚ್ ಡಿಫಿಕಲ್ಟ್. ನೀವೇನಾದರೂ ಬಿಗಿನರ್ ಆಗಿದ್ದರೆ, ಅಂದರೆ ಇವತ್ತಿನವರೆಗೂ ಯಾವುದೇ ಒಂದು ಹೇರ್ ಪ್ಯಾಕ್ ಎಲ್ಲ ನೀವೇ ಹಾಕ್ಕೊಂಡಿಲ್ಲ ಅಂದರೆ, ಐ ಥಿಂಕ್ ಯು ಮೇ ನೀಡ್ ಎನಿ ಹೆಲ್ಪ್. ಯಾವುದಾದ್ರೂ ಒಂದು ಸಲೂನ್ಗೆ ಹೋಗಿ, ಪಾರ್ಲರ್ಗೆ ಹೋಗಿ ಅವ್ರು ಹಾಕ್ಕೊಡ್ತಾರೆ. ಇಲ್ಲ ಅಂದರೆ ಸಿಂಪಲಾಗಿ ಮನೆಯಲ್ಲಿ ಯಾರಾದರೂ ಹೆಲ್ಪ್ ಮಾಡೋರಿದ್ದರೆ ಅವ್ರ ಹತ್ರ ಹಾಕ್ಸ್ಕೊಳ್ಳಿ. ಸೊ ಆವಾಗ ನಿಮ್ಗೆ ಈಸಿ ಆಗುತ್ತೆ. ಈಗ ನೋಡಿ ಫುಲ್ ನೀಟಾಗಿ ಕೋಟ್ ಮಾಡಿಬಿಡಿ. ನಾನು ಏನು ಮಿಕ್ಸ್ ಮಾಡಿದ್ದೆ ನೋಡಿ ಅಷ್ಟು ನನಗೆ ಕರೆಕ್ಟಾಗಿ ಆಗುತ್ತೆ. ಲೈಕ್ 4 to 5 ಸ್ಪೂನ್ಸು. ಇವಾಗ ಫುಲ್ಲಾಗಿ ಕೋಟ್ ಆದಮೇಲೆ ಒಂದು 2 to 3 hours ಇರಬೇಕು. ಸೊ ನಾನು ಇಲ್ಲಿ 3 ಗಂಟೆಗಳ ಕಾಲ ಹೀಗೆ ಬಿಟ್ಟು
ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ತೀನಿ. ಹೇರ್ ವಾಶ್ ಮಾಡುವಾಗ ಯಾವುದೇ ಒಂದು ಶ್ಯಾಂಪು ಯೂಸ್ ಮಾಡಲೇಬಾರ್ದು. ಶ್ಯಾಂಪು ಯೂಸ್ ಮಾಡ್ದಲೇ ನೀವು ಕೂದಲನ್ನ ತೊಳ್ಕೊಬೇಕು. ಸೊ ಏನು ಕಷ್ಟ ಆಗೋದಿಲ್ಲ, ಈಸಿಯಾಗಿ ನೀವು ಹೇರ್ ವಾಶ್ ಮಾಡ್ಕೋಬೋದು. ಆಮೇಲೆ ಕೂದಲು ಹೀಗೆ ಡ್ರೈ ಆಗೋದಕ್ಕೆ ಬಿಡಿ. ಈಗ ಡ್ರೈ ಆಗ್ತಿರುವಾಗ ನೀವು ಅಬ್ಸರ್ವ್ ಮಾಡ್ಬೋದು, ಆ ಬಿಳಿ ಕೂದಲು ಏನಿತ್ತು ನೋಡಿ, ಆ ವೈಟ್ ಹೇರ್ ಎಲ್ಲ ಆರೆಂಜಿಶ್ ಬ್ರೌನ್ ಆಗಿರುತ್ತೆ. ಅಂದರೆ ಹೆನ್ನಾಯಿಂದ ಕೋಟ್ ಆಗಿರೋದ್ರಿಂದ, ಮೆಹಂದಿಯಿಂದ ಕೋಟ್ ಆಗಿರೋದ್ರಿಂದ, ಯೂಶ್ವಲಿ ಮೆಹಂದಿ ಏನು ಕಲರ್ ಕೊಡುತ್ತೆ ಹೇಳಿ, ಆರೆಂಜಿಶ್ ಬ್ರೌನ್ ಕಲರ್ ಕೊಡುತ್ತೆ. ಸೊ ಆ ರೀತಿಯಾದಂಥ ಕಲರ್ ಆಗಿರುತ್ತೆ ನಿಮ್ಮ ವೈಟ್ ಹೇರ್ ಎಲ್ಲ. ಸೊ ಇದನ್ನು ಹೀಗೆ ಇವಾಗ ಒಣಗೋದಕ್ಕೆ ಬಿಟ್ಟು ಇಂಡಿಗೋ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಇಂಡಿಗೋ ಪೌಡರ್ ಬಂದು ಇದು ಒಂದು ಆ್ಯಕ್ಚುಲಿ ಇಂಡಿಗೋ ಪ್ಲಾಂಟ್ ಅಂತೀವಿ. ಈ ಒಂದು ಗಿಡದ ಎಲೆಗಳನ್ನ ತೊಗೊಂಡವರು ಒಣಗಿಸಿ ಫರ್ಮೆಂಟ್ ಮಾಡಿ ನೆನೆಸಿ, ಆಮೇಲೆ ನೆನೆಸಿರುವಂಥ ಈ ಒಂದು ಮಿಶ್ರಣನ ಅವ್ರು ಫರ್ಮೆಂಟ್ ಮಾಡಿ ಆಮೇಲೆ ಒಣಗಿಸಿ ಪುಡಿ ಮಾಡುವಂಥದ್ದು. ಸೊ ದಿಸ್ ಇಸ್ ಆಲ್ಸೋ 100% ನ್ಯಾಚುರಲ್. ಸೊ ತುಂಬ ಒಂದು ಬೇರೆ ಬೇರೆ ಆದಂಥ ಡ್ಯೂಪ್ಲಿಕೇಟ್ ಪೌಡರ್ ಸಿಗುತ್ತೆ. ಸೊ ಬಿ ಅವೇರ್ ಆಫ್ ದ್ಯಾಟ್. ಇಂಡಿಗೋ ಪೌಡರ್ ಬಂದು ಹೆನ್ನಾ ಪೌಡರ್ಗಿಂತಲೂ ಒಂಚೂರು ಡಾರ್ಕ್ ಗ್ರೀನ್ ಆಗಿರುತ್ತೆ. ಸೊ ಈ ಒಂದು ಮಿಶ್ರಣಕ್ಕೆ ಈಗ ಹೆನ್ನಾ ಪೌಡ್ರ್ ಎಷ್ಟು ತೊಗೊಂಡಿದ್ದೆ ಅಷ್ಟೇ ನಾನು ತೊಗೊಂಡಿದ್ದೀನಿ, 4 to 5 ಸ್ಪೂನ್ಸು. ಸೊ ಇದಕ್ಕೆ ಉಗುರು ಬೆಚ್ಚಗಿರೋ ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ಸ್ಮೂತ್ ಪೇಸ್ಟ್, ಸೇಮ್ ನೀವು ಹೆನ್ನಾ ಹೇಗೆ ಒಂದು ಸ್ಮೂತ್ ಪೇಸ್ಟ್ ಮಾಡ್ತೀರ ನೋಡಿ, ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಒಂದು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡಿ ಜಸ್ಟ್ ಒಂದು 5 to 6 ನಿಮಿಷ ಅದನ್ನು ಹೀಗೆ ಬಿಟ್ಟರೆ ಸಾಕು. ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಇಲ್ಲ. ಈಗ ಹೆನ್ನಾ ಪೌಡ್ರ್ ಎಲ್ಲ ಹಾಕಿ ನೀವು ಒಣಗೋದಕ್ಕೆ ಬಿಡ್ತೀರಾ ಗೊತ್ತಾ, ಇನ್ನೇನು ಕೂದಲು ಒಣಗ್ತಿದೆ ಅನ್ನೋವಾಗ ಈ ಒಂದು ಇಂಡಿಗೋ ಪೇಸ್ಟ್ನ ನೀವು ರೆಡಿ ಮಾಡ್ಕೊಳ್ಳಿ. 5 ನಿಮಿಷಕ್ಕೆ ನೀವು ನೋಡ್ಬೋದು ಡೈ ರಿಲೀಸ್ ಆಗಿರುತ್ತೆ. ಅಂದರೆ ಇದರ ಕಲರ್ ಏನಿದೆ, ಇಂಡಿಗೋ ಕಲರ್ ಮೇಲೆ ಕುತ್ಕೊಂಡಿರುತ್ತೆ, ಡಾರ್ಕ್ ಬ್ಲೂ ಕಲರ್ ಇರುತ್ತೆ. ಆ್ಯಂಡ್ ಇದನ್ನು ಮಿಕ್ಸ್ ಮಾಡುವಾಗ ನೀವೊಂದು ಗ್ರೀನ್ ಕಲರ್ ನೀವು ನೋಡ್ಬೋದು. ಸೊ ಈಗ ಇದನ್ನು ಸೇಮ್ ನೀವು ಒಣಗಿರುವಂಥ ಕೂದಲ ಮೇಲೆ ಹೆನ್ನಾ ಪೇಸ್ಟ್ ಹೇಗೆ ಹಾಕಿದ್ರಿ ಅದೇ ರೀತಿಯಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಈ ಒಂದು ಇಂಡಿಗೋ ಏನು ಮಾಡುತ್ತೆ, ಇಟ್ ಗಿವ್ಸ್ ಯು ದ ಜೆಟ್ ಬ್ಲ್ಯಾಕ್ ಕಲರ್. ಹೆನ್ನಾ ಕೋಟ್ ಆಗಿದ್ದಾಗ ಆರೆಂಜಿಶ್ ಬ್ರೌನ್ ಇರುತ್ತಲ್ಲ, ಆ ಕೂದಲ ಮೇಲೆಲ್ಲ ಇಂಡಿಗೋ ಸ್ಪ್ರೆಡ್ ಆಗುತ್ತೆ. ಈಗ ಆ ಒಂದು ಹೆನ್ನಾ ಕೋಟೆಡ್ ಹೇರ್ ಎಲ್ಲ ಫುಲ್ ಜೆಟ್ ಬ್ಲ್ಯಾಕ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ನಾನು ಮಿಕ್ಸ್ ಮಾಡಿದಂಥ ಅಷ್ಟು ಇಂಡಿಗೋ ಪೇಸ್ಟ್ ಕರೆಕ್ಟಾಗಿ ನನಗೆ ಯೂಸ್ ಆಗಿದೆ. ಆ್ಯಂಡ್ ಇದನ್ನು ಹೀಗೆ 1 hour ಬಿಡಬೇಕಷ್ಟೆ, ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇದನ್ನು ಟಚ್ ಮಾಡಿದಾಗ ಒಂದು ಬ್ಲ್ಯಾಕ್ ಕಲರ್ ನೀವು ನೋಡ್ಬೋದು. ಇದನ್ನು ಕೂಡ ಅಷ್ಟೇ ನೀವು ಜಸ್ಟ್ ನೀರಲ್ಲೇ ವಾಶ್ ಮಾಡ್ಕೋಬೇಕು, ಶ್ಯಾಂಪು ಯೂಸ್ ಮಾಡಬಾರ್ದು. ಆ್ಯಂಡ್ ಈಗ ಕೂದಲು ಒಣಗಿದಾಗ ನೀವು ನೋಡ್ಬೋದು ಫುಲ್ ಬ್ಲ್ಯಾಕ್ ಆಗಿರುತ್ತೆ. ಆ್ಯಂಡ್ ಎಲ್ಲೂ ಕೂಡ ಬಿಳಿ ಕೂದಲು ಕಾಣಿಸೋದಿಲ್ಲ, ಎಲ್ಲೂ ಕೂಡ ಆರೆಂಜ್ ಕೂದಲು ಕಾಣಿಸೋದಿಲ್ಲ. ಆ್ಯಂಡ್ ವೆನ್ ಯು ರನ್ ಯೋರ್ ಫಿಂಗರ್ಸ್ ಥ್ರೂ ಇಟ್, ನಿಮ್ಮ ಫಿಂಗರ್ಸ್ ಎಲ್ಲ ಬ್ಲ್ಯಾಕ್ ಕಲರ್ ಆಗುತ್ತೆ ಅಥವಾ ಡಾರ್ಕ್ ಬ್ಲೂ ಕಲರ್ ಥರ ಕಾಣಿಸುತ್ತೆ. ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ದಿಸ್ ವಿಲ್ ಫೇಡ್ ಅವೇ. ಆ್ಯಂಡ್ ಎಲ್ಲೂ ಕೂಡ ನಿಮಗೆ ವೈಟ್ ಹೇರ್ ಕಾಣಿಸೋದೇ ಇಲ್ಲ. ನನಗೆ ಈ ಥರ ಒಂದು ಬ್ಲ್ಯಾಕ್ ಕಲರ್ ಕೂದಲು, ಡಾರ್ಕ್ ಬ್ರೌನ್ ಕಲರ್ ಕೂದಲು ಇಷ್ಟ ಆಗುತ್ತೆ. ಬ್ರೌನ್, ಆರೆಂಜ್, ಬೇರೆ ಕಲರ್ಸ್ ನನಗೆ ಅಷ್ಟು ಪ್ರಿಫರ್ ಮಾಡೋದಿಲ್ಲ. ಸೊ ಅದಕ್ಕಾಗಿ ಈಗ 2 days ನೀವು ಏನೂ ಮಾಡೋಕ್ಕೆ ಹೋಗಬಾರ್ದು. ಒಂದು 2 days ಆದಮೇಲೆ ಹೇರ್ ಆಯಿಲ್ ಅಪ್ಲೈ ಮಾಡಿ. ನೀವು ರೆಗ್ಯುಲರಾಗಿ ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನೇ ಅಪ್ಲೈ ಮಾಡ್ಬೋದು. ಆ್ಯಂಡ್ ಹೇರ್ ಅಪ್ಲೈ ಮಾಡಿಬಿಟ್ಟು ಒಂದು 2 hours ಬಿಟ್ಟು ಆಮೇಲೆ ನೀವು ಶ್ಯಾಂಪು, ಕಂಡೀಷ್ನರ್ ಎಲ್ಲ ಯೂಸ್ ಮಾಡ್ಬೋದು. ಶ್ಯಾಂಪೂನ ಹಾಕ್ಕೊಂಡು ನೀವು ಹೇರ್ ವಾಶ್ ಮಾಡ್ಕೋಬೋದು. ಆಮೇಲೆ ನೀವು ಬೇಕಿದ್ರೆ ಕಂಡೀಷ್ನರ್ ಕೂಡ ಯೂಸ್ ಮಾಡ್ಬೋದು. ಈಗ ಏನಕ್ಕೆ ಹೇರ್ ಆಯಿಲಿಂಗ್ ಮಾಡಬೇಕು ಆಫ್ಟರ್ 2 days? 2 days ಏನಕ್ಕೆ ಬಿಡಬೇಕಂದ್ರೆ ಆ ಒಂದು ಕಲರ್ ನೀಟಾಗಿ ನಿಮ್ಮ ಕೂದಲು ಹಿಡ್ಕೊಳ್ಳೋದಕ್ಕೆ. ಇಮಿಡಿಯೇಟಾಗಿ ನೀವು ವಾಶ್ ಮಾಡಿಬಿಟ್ರೆ ಆ ಬ್ಲ್ಯಾಕ್ ಕೂದಲೆಲ್ಲ ಸುಮಾರು ಆ ಒಂದು ಪಿಗ್ಮೆಂಟ್ ಬಂದುಬಿಡುತ್ತೆ, ವಾಶ್ ಔಟ್ ಆಗಿಬಿಡುತ್ತೆ. 2 days ಬಿಟ್ಟಾಗ ನಿಮ್ಮ ಕೂದಲು ಚೆನ್ನಾಗಿ ಆ ಒಂದು ಕಲರ್ನ ಹಿಡ್ಕೊಳ್ಳುತ್ತೆ. ಸೊ ಆಮೇಲೆ ನೀವು ಹೇರ್ ಆಯಿಲ್ ಹಾಕಬೇಕು. ಹೇರ್ ಆಯಿಲ್ ಏನಕ್ಕೆ ಹಾಕೋದಂದರೆ, ಯೂಶ್ವಲಿ ಈಗ ಇಂಡಿಗೋ ಪೌಡರ್ ಹಾಕಿದಾಗ ಒಂಚೂರು ರಫ್ ಅನಿಸುತ್ತೆ. ಆ್ಯಕ್ಚುಲಿ ನಿಮ್ಮ ಕೂದಲು ರಫ್ ಆಗೋದಿಲ್ಲ, ಆ ಒಂದು ಕಲರ್ ಮೇಲೆ ಕೂತಿರೋದ್ರಿಂದ ಯು ಫೀಲ್ ದಟ್ ರಫ್ನೆಸ್. ಆಮೇಲೆ ನೀವು ಹೇರ್ ಆಯಿಲ್ ಎಲ್ಲ ಹಾಕಿ ವಾಶ್ ಮಾಡಿದಾಗ ನಿಮ್ಮ ಕೂದಲು ಮುಂಚೆ ಏನು ಟೆಕ್ಸ್ಚರ್ ಇತ್ತು ಅದಕ್ಕಿಂತ ಇನ್ನೊಂಚೂರು ಸಿಲ್ಕಿ ಸಾಫ್ಟ್ ಆಗಿರುತ್ತೆ. ಆ್ಯಂಡ್ ಇಂಡಿಗೋ ಮತ್ತು ಹೆನ್ನಾ ದೇ ಹ್ಯಾವ್ ದೇರ್ ಓನ್ ಬೆನಿಫಿಟ್ಸ್. ನಿಮ್ಮ ಕೂದಲಿನ ಹೆಲ್ದಿ ಗ್ರೋತ್ಗೆ ಈ ಎರಡೂ ಕೂಡ ತುಂಬ ಮುಖ್ಯ. ಬರೀ ನಿಮ್ಮ ಕೂದಲಿನ ಬ್ಲ್ಯಾಕ್ ಮಾಡೋದಕ್ಕೆ ಅಂತ ಮಾತ್ರ ಅನ್ಕೋಬೇಡಿ, ಹೆನ್ನಾಯಿಂದ ನಿಮ್ಮ ಕೂದಲು ಸ್ಟ್ರಾಂಗಾಗಿ ಕೂಡ ಬೆಳೆಯುತ್ತೆ. ಈಗ ನಾನು ಎಣ್ಣೆ ಹಾಕಿದ್ನಲ್ಲ, ಹೇರ್ ವಾಶ್ ಆದಮೇಲೆ ನೋಡ್ಬೋದು ನನ್ನ ಕೂದಲು ಫುಲ್ ಸಾಫ್ಟ್, ಶೈನಿ ಆ್ಯಂಡ್ ಬ್ಲ್ಯಾಕ್ ಆಗಿದೆ. ಎಲ್ಲೂ ಕೂಡ ಬಿಳಿ ಕೂದಲು ಕಾಣಿಸ್ತಿಲ್ಲ. ಸೊ 1 ತಿಂಗಳು ಬಿಟ್ಟು ನೀವು ಮತ್ತೆ ಇದೇ ಪ್ರೋಸೆಸ್ನೇ
ರಿಪೀಟ್ ಮಾಡ್ಬೋದು. ಕಲರ್ ಫೇಡ್ ಆಗ್ತಿರೋ ಹಾಗೆ ಯು ಕ್ಯಾನ್ ರೀಅಪ್ಲೈ ದಿಸ್ ಅಗೇನ್. ಬೆರಳಲ್ಲಿ ಈಗ ಯಾವುದೇ ಒಂದು ಪಿಗ್ಮೆಂಟ್ ಉಳ್ಕೊಂಡಿಲ್ಲ ಆ್ಯಂಡ್ ಮೈ ಹೇರ್ ಇಸ್ ಸಿಲ್ಕಿ ಸಾಫ್ಟ್ ಆ್ಯಂಡ್ ಬ್ಲ್ಯಾಕ್ ನಾವು. ಸೊ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಏನು ಅನ್ನಿಸ್ತು ಅಂತ ಏನಾದರೂ ಹೇಳೋಕ್ಕೆ ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ ತಿಳಿಸಿ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.